ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಇದಕ್ಕೆ ಒಂದೆಲ್ಗ ಅಂತ ಹೇಳಿ ಕರೀತಾರೆ. ಸೊ ಉರ್ಗೆ ಗೆಂಡೆ ಅಂತ ಹೇಳಿ ಕರೀತಾರೆ. ಸೊ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಈ ಬೇಸಿಗೆಗೆ. ಸೊ ಇದ್ರ ತಂಬಳಿ ಮಾಡ್ಕೊಂಡ್ರೆ ಸೊ ತಂಪಾಗಿರುತ್ತೆ ಬಾಡಿ ಎಲ್ಲ. ಸೊ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ಈ ಒಂದೆಲ್ಗನ್ನ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಕಡಿಕಾಯಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಸೊ ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ತಿದ್ದೀನಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡೋರಿಗೆ ಥ್ಯಾಂಕ್ ಯು. ಸೊ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ನಿಮ್ಮ ಜೀವನದಲ್ಲಿ ಬೇವು ಬೆಲ್ಲ ತಿಂದು, ಸೊ ಕಹಿ ಒಂದೇ ತಿನ್ನಬಾರ್ದು ಅಂತೆಲ್ಲ, ಸೊ ಸ್ವೀಟ್ ಮಾತ್ರ ತಿಂತೆ ಅಂತ ಹೇಳುವಂಗಿಲ್ಲ. ಸೊ ಎರಡೂ ಸಮವಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ಸೊ ಇವಾಗ ಇದಕ್ಕೆ ಉಪ್ಪು ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನಾನಿಲ್ಲಿ 1-2 ಸ್ಪೂನ್ ಬೆಲ್ಲ ಹಾಕ್ತಿದ್ದೀನಿ. ಸೊ ಜೋನಿ ಬೆಲ್ಲ ಆಗಿರೋದ್ರಿಂದ 2 ಸ್ಪೂನ್ ಹಾಕ್ತಿದ್ದೀನಿ. ಗಟ್ಟಿ ಬೆಲ್ಲ ಆದರೆ ಒಂದು ಸ್ವಲ್ಪ ಒಂದು ಅರ್ಧ ಕೈ ಹಿಡಿಯಷ್ಟು ಹಾಕಿ ಸಾಕು, ಜಾಸ್ತಿ ಬೇಡ. ಸೊ ಸ್ವೀಟ್ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದಕ್ಕೆ ಇವಾಗ ಮಿಕ್ಸಿ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಕೋಬೇಡಿ. ಸೊ ಇಲ್ಲಾಂದರೆ ನುಣ್ಣಗೆ ಪೇಸ್ಟ್ ಆಗೋದಿಲ್ಲ, ಅದು ತರ್ತರಿ ಆಗ್ತದೆ. ಸೊ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಬರುವ. ಸೊ ನೋಡಿ ಇವಾಗ ಮಿಕ್ಸಿ ಮಾಡಾಗಿದೆ. ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ತರ್ತರಿ ಆಗಿರಬಾರ್ದು. ಸೊ ಅದು ಊಟಕ್ಕೆ ಅಷ್ಟೆಲ್ಲ ಚೆನ್ನಾಗಿ ಅನಿಸಲ್ಲ. ಈ ಥರ ಆದರೆ ಸೊ ಚೆನ್ನಾಗಾಗುತ್ತೆ. ಸೊ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ. ಸೊ ನೋಡಿ ಇವಾಗ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ, ಈ ರೀತಿ ಇದೆ. ಸೊ ಇದಕ್ಕೆ ಮಿಕ್ಸಿ ತೊಳೆದ ನೀರನ್ನೇ ಹಾಕ್ತಾ ಇದ್ದೀನಿ ನಾನು. ಸೊ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇದಕ್ಕೆ ಇವಾಗ ಮೊಸರು ಇದ್ದರೆ ಮೊಸರು, ಇಲ್ಲ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಹಾಕ್ಕೊಳ್ಳಿ. ಸೊ ನಾನು ಮೊಸರಿದೆ, ಗಟ್ಟಿ ಮೊಸರನ್ನೇ ಹಾಕ್ತಿದ್ದೀನಿ. 1-2 ಸ್ಪೂನ್ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. ಸೊ ನೋಡಿ ಇವಾಗ ಹಾಕಾಗದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕಡದ ಮಜ್ಜಿಗೆ ಇದ್ದರೆ ಚಲೋ ಆಗುತ್ತೆ. ಸೊ ನಾನು ಮಜ್ಜಿಗೆ ಕಡಿದಿಲ್ಲ ಇವತ್ತು, ಹಾಗಾಗಿ ಗಟ್ಟಿ ಮೊಸರನ್ನೇ ಹಾಕ್ತಿದ್ದೀನಿ. ಸೊ ಇದು ಸ್ವಲ್ಪ ದಪ್ಪ ಆಗದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ನಾನು. ನೋಡಿ ರಾಶಿ ತೆಳ್ಳಗೂ ಮಾಡೋಕ್ಕೆ ಹೋಗಬೇಡಿ, ರುಚಿ ಹಾಳಾಗಿ ಹೋಗ್ತದೆ. ಸೊ ಇಷ್ಟು ಮೀಡಿಯಮ್ ಆಗಿ ಇಷ್ಟು ತೆಳ್ಳಗಿದ್ರೆ ಸಾಕು. ಸೊ ಇದು ಕುಡಿಯೋಕ್ಕೂ ಓಕೆ, ಹಾಗೆ ಅನ್ನಕ್ಕೆ ಊಟ ಮಾಡೋಕ್ಕೂ ಓಕೆ. ಸೊ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಮಾತ್ರ ಚಲೋದು, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಮತ್ತು ಈ ಬೇಸಿಗೆಗಾಲಕ್ಕೆ ತಂಪಾಗಿರುತ್ತೆ ಅನ್ನ. ಈ ಉರ್ಗೆ ಗೆಂಡೆ ತಂಬಳಿ ಇದ್ಬಿಟ್ರೆ ಇದ್ರ ಮುಂದೆ ಯಾವ ಟೇಸ್ಟು ಇಲ್ಲ, ಹಾಗಾಗುತ್ತೆ ಈ ಬೇಸಿಗೆ ಕಾಲದಲ್ಲಿ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಮರೆಯದೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಸಿಗುವ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್, ಥ್ಯಾಂಕ್ ಯು.